ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಫ್ರೈಡೇ ವ್ಲಾಗ್. ಇದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಅಂತಲೇ ಹೇಳ್ಬೋದು. ನಾವು ಮಿಡ್ ನೈಟ್ ಜರ್ನಿ ಮಾಡಿದ್ವಿ. 12:30ಗೆ ಹೊರಟ್ವಿ. ನಾವು ಹೋಗ್ತಿರೋದು ವೈನಾಡ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜರ್ನಿ. ನಾವಲ್ಲಿ 5 o'clockಗೆ ಬಂಡೀಪುರ ಫಾರೆಸ್ಟ್ ಮೇಲೆ ಹೋಗಿದ್ದು ನಾವು. ಅಲ್ಲಂತೂ ಅನಿಮಲ್ ಅಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಮಗೆ ಸಿಕ್ಕಿದ್ದೆ ಫಸ್ಟು ಆನೆ. ಆನೆದು ಗುಂಪೇ ಇತ್ತು. ಅದನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಮ್ಮ ಪಾಪುನೂ ಇದ್ದ. ನಮ್ಮ ನಮೀಶ್ ಅಂತೂ ತುಂಬ ಖುಷಿಪಟ್ಟ ಆನೆ ನೋಡಿ. ಹಾಗೆಯೇ ನಾವಲ್ಲಿಗೆ ಕಲ್ಪೆಟ್ಟ ಅಂತ ಇದೆ, ಕಲ್ಪೆಟ್ಟಾಗೆ ಹೋಗಿದ್ದು. 8 o'clock ಅಲ್ಲಿ ನಮಗೆ ತುಂಬ ಹೊಟ್ಟೆ ಹಸಿತಿತ್ತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಮುಗಿಸಿ ರೂಮ್ಗೆ ಹೋದ್ವಿ. ರೂಮ್ ನೋಡಿ ನಾವು ಇದೇ ರೂಮಲ್ಲಿ ಇದ್ದಿದ್ದು. ಸೊ ರೂಮ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಂತೂ ಫೆಸಿಲಿಟಿ ಅಂತೂ ಚೆನ್ನಾಗಿತ್ತು. ಟಿ ವಿ ಮತ್ತು ಸೋಫಾ, ಬೆಡ್ ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಮಗ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ದ. ಆ್ಯಕ್ಚುಲಿ ಅವನಿಂದನೇ ಟ್ರಿಪ್ಗೆ ಒಂದು ಕಳೆ ಅಂತಲೇ ಹೇಳ್ಬೋದು. ವಾಶ್ರೂಮ್ ಇದು. ಹಾಗೆಯೇ ಅದೆಲ್ಲ ರೆಡಿಯಾಗಿ ನಾವು ಚೇಂಬ್ರಾ ಪೀಕ್ ಅಲ್ಲಿಗೆ ಹೊರಟ್ವಿ. ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವ್ಯೂ ಅಂತೂ. ನೋಡಿ, ವ್ಯೂ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಜಾಸ್ತಿ ಗ್ರೀನರಿನೇ. ಹಾಗೆಯೇ ಕೇರಳ ಇಸ್ ಎ ಫಾರೆಸ್ಟ್. ಕೇರಳದಲ್ಲಿ ಪೀಪಲ್ ತುಂಬ ಕಮ್ಮಿ ಇದ್ದಾರೆ. ಫಾರೆಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆಯೇ ಪೀಕ್ ಜಾಸ್ತಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ. ಕೇರಳ ವ್ಯೂ ಅಂದ್ರೇ ಒಂಥರ ಚೆಂದ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಪೀಕ್ ಇದೆ ಅಂತ. ಹಾಗೆಯೇ ಅಲ್ಲಿ ಪೀಪಲ್ ಓಡಾಡೋದು ಕಮ್ಮಿನೇ. ಇವರೇ ನನ್ನ ಹಸ್ಬೆಂಡ್ ಕೊಲೀಗ್ಸ್. ಇವ್ರ ಜೊತೆನೇ ಹೋಗಿದ್ದಿತ್ತು ನಾವು. ಇವರಂತೂ ತುಂಬ ಅಡ್ಜಸ್ಟ್ಮೆಂಟ್, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನನ್ನ ಮಗನೂ ಅಷ್ಟೇ. ಅವನಂತೂ ಎತ್ಕೊಂಡಿದ್ದೆ. ಎತ್ಕೊಂಡು ಅವರೇ ಆಟ ಆಡಿಸ್ಕೊಂಡು ಚೆನ್ನಾಗಿತ್ತು ಟ್ರಿಪ್ ಅಂತೂ. ಈ 4 ಜನ ತುಂಬ ನನಗೆ ಕ್ಲೋಸ್ ಆದರು. ಹಾಗೆಯೇ ನಾವು ಪೀಕ್ಗೆ ಹೊರಟ್ವಿ. ಅಲ್ಲಿ ನೋಡಿ ನನ್ನ ಮಗ ಅಂತೂ ಒಂದು ಕೋಲ್ ಹಿಡ್ಕೊಂಡು ಆಟ ಆಡ್ತಿದ್ದ. ಹಾಗೆಯೇ ಕಾರು ಕೂಡ ಅವನೇ ಡ್ರೈವ್ ಮಾಡ್ತಾ ಇದ್ದ. ಅವ್ರ ಪಪ್ಪ ಕೇಳ್ತಾಯಿದ್ರು. ಇಷ್ಟಾಗಿತ್ತು ನನ್ನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ ಪಾರ್ಟ್ 2. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.